Hi students, good morning. All of you welcome to the today's class. Okay, this is our social class. Students, in our social class we have to start the new lesson, weather and climate. Which lesson? Today we studying weather and climate. Okay. Students, all of you open your textbook, page number 220. ಎಲ್ಲರೂ ಕೂಡ ಪೇಜ್ ನಂಬರ್ 220 ಓಪನ್ ಮಾಡಿ ನಾವು ಇವತ್ತಿನ ಕ್ಲಾಸಲ್ಲಿ ಹೊಸ ಲೆಸನ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದೀವಿ, ವೆದರ್ ಅಂಡ್ ಕ್ಲೈಮೇಟ್. ಓಕೆ, ಸೊ ಸ್ಟೂಡೆಂಟ್ಸ್, ಆಲ್ ಆಫ್ ಯು ವಾಚ್ ದಿಸ್ ವಿಡಿಯೋ ವಿತ್ ಯುವರ್ ಟೆಕ್ಸ್ಟ್ ಬುಕ್. ಓಕೆ, ಲೆಟ್ ಮಿ ಸ್ಟಾರ್ಟ್ ದಿ ಕ್ಲಾಸ್ ನೌ. ಸ್ಟೂಡೆಂಟ್ಸ್, ವೆದರ್ ಅಂಡ್ ಕ್ಲೈಮೇಟ್, ವಾತಾವರಣ ಮತ್ತೆ ಹವಾಮಾನ ಮತ್ತು ವಾತಾವರಣ. ಓಕೆ, ಸೊ ಅವರ್ ಅರ್ತ್ ಈಸ್ ಸರೌಂಡೆಡ್ ಬೈ ಎ ಥಿಕ್ ಲೇಯರ್ ಆಫ್ ಏರ್ ಕಾಲ್ಡ್ ಅಟ್ಮಾಸ್ಫಿಯರ್. ಓಕೆ, ಅವರ್ ಅರ್ತ್ ಈಸ್ ಸರೌಂಡೆಡ್ ಬೈ ಎ ಥಿಕ್ ಲೇಯರ್ ಆಫ್ ಏರ್ ಅಲ್ವಾ. ನಮ್ಮ ಭೂಮಿ ಗಾಳಿಯಿಂದ ಆಗಿರ್ತಕ್ಕಂಥ ಒಂದು ದಪ್ಪ ಪದರದಿಂದ ಆವೃತವಾಗಿದೆ. ಇದನ್ನ ನಾವೇನಂತ ಕರಿತೀವಿ? ಅಟ್ಮಾಸ್ಫಿಯರ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಏನು ಅಟ್ಮಾಸ್ಫಿಯರ್ ಅಂದ್ರೆ? ವಾತಾವರಣ ಅಂತ ಹೇಳಿ ಕರಿತೀವಿ ಮಕ್ಕಳ. ಸೊ ವಾಟ್ ಈಸ್ ಅಟ್ಮಾಸ್ಫಿಯರ್? ಸೊ ಥಿಕ್ ಲೇಯರ್ ಆಫ್ ಏರ್ ಕಾಲ್ಡ್ ಅಟ್ಮಾಸ್ಫಿಯರ್. ಅರ್ತ್ ಈಸ್ ಸರೌಂಡೆಡ್ ಬೈ ಎ ಥಿಕ್ ಲೇಯರ್ ಆಫ್ ಏರ್ ಕಾಲ್ಡ್ ಅಟ್ಮಾಸ್ಫಿಯರ್. ಓಕೆ, ಅಟ್ಮಾಸ್ಫಿಯರ್. Earth or atmosphere. Atmosphere. P-H-E-R-E. Atmosphere. Earth is surrounded Earth is surrounded by a thick layer of air called what? Called atmosphere. Okay students, ನಮ್ಮ ಭೂಮಿ ಗಾಳಿಯ ದಪ್ಪದಾದ ಪದರದಿಂದ ಆವೃತವಾಗಿದೆ. ಸೊ ಇದನ್ನ ನಾವು ಏನಂತ ಕರಿತೀವಿ? ಅಟ್ಮಾಸ್ಫಿಯರ್ ಅಂತ ಹೇಳಿ ಕರಿತೀವಿ. ಸೊ ದ ಕಂಡೀಷನ್ಸ್ within the atmosphere keep changing from time to time. The condition within the atmosphere, ನಮ್ಮ ವಾತಾವರಣದಲ್ಲಿ ಇರತಕ್ಕಂಥ ಸ್ಥಿತಿಗತಿಗಳು ಏನಾಗುತ್ತೆ? ಇಟ್ಸ್ ಕೀಪ್ ಚೇಂಜಿಂಗ್ ಫ್ರಮ್ ಟೈಮ್ ಟು ಟೈಮ್. ಅಂದ್ರೆ ಪ್ರತಿಯೊಂದು ನಿಮಿಷಕ್ಕೂ ಗಂಟೆಗೂ ಕೂಡ ಟೈಮ್ ಟು ಟೈಮ್ ಗಂಟೆಗೂ ಏನಾಗುತ್ತೆ? ನಮ್ಮ ವಾತಾವರಣದಲ್ಲಿ ಏರುಪೇರುಗಳಾಗುತ್ತೆ, ಬದಲಾವಣೆಗಳು ಉಂಟಾಗುತ್ತೆ. ಸೊ ಗೊತ್ತಾಯ್ತಲ್ವಾ? ಸೊ ನಮ್ಮ ಈ ಒಂದು ವಾತಾವರಣದಲ್ಲಿ ಏನಾಗುತ್ತೆ? ದ ಕಂಡೀಷನ್ಸ್ ವಿತ್ ಇನ್ ದಿ ಅಟ್ಮಾಸ್ಫಿಯರ್ ಇಟ್ಸ್ ಕೀಪ್ ಚೇಂಜಿಂಗ್ ಫ್ರಮ್ ಟೈಮ್ ಟು ಟೈಮ್. ಪ್ರತಿ ನಿಮಿಷಕ್ಕೂ ಗಂಟೆಗೂ ಕೂಡ ನಮ್ಮ ಒಂದು ವಾತಾವರಣದಲ್ಲಿ ಬದಲಾವಣೆಗಳು ಉಂಟಾಗುತ್ತೆ. ಸೊ ನಾವು ವಿ ಮೂವ್ ಟು ದಿ ವೆದರ್. ಓಕೆ, ನೆಕ್ಸ್ಟ್ ವೆದರ್. ಸೊ ನಿಮಗೆ ಇವಾಗ ಅಟ್ಮಾಸ್ಫಿಯರ್ ಅಂದರೆ ಕ್ಲಿಯರ್ ಆಯಿತು ಅನ್ಕೊಂತೀನಿ. ಅಂದರೆ ನಮ್ಮ ಒಂದು ಭೂಮಿ ಗಾಳಿಯ ದಪ್ಪನಾದ ಪದರದಿಂದ ಆವೃತವಾಗಿದೆ. ಇದನ್ನು ನಾವೇನಂತ ಕರಿತೀವಿ? ಅಟ್ಮಾಸ್ಫಿಯರ್ ಅಂತ ಹೇಳಿ ಕರಿತೀವಿ. ಅವರ್ ಅರ್ತ್ ಸರೌಂಡೆಡ್ ಬೈ ದಿ ಥಿಕ್ ಲೇಯರ್ ಆಫ್ ಏರ್ ಈಸ್ ಕಾಲ್ಡ್ ಅಟ್ಮಾಸ್ಫಿಯರ್. ಓಕೆ, ಸೊ ನೆಕ್ಸ್ಟ್ ವೆದರ್. Weather describes whatever is happening outdoors in a particular place at a particular time. Weather may change from day to day
and even from hour to hour. So students, ನೋಡಿ ಇಲ್ಲಿ weather describes whatever is happening outdoors in a particular place. ಆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ, ಆ ಒಂದು ಪರ್ಟಿಕ್ಯುಲರ್ ರೀಜನ್ ಅಲ್ಲಿ, ಅಂದ್ರೆ ಆ ಒಂದು ಸ್ಥಳದಲ್ಲಿ, ಅದರ ಒಂದು ಆ ಸ್ಥಳದ ಹೊರಭಾಗದಲ್ಲಿ ಏನು ಚೇಂಜಸ್ ಉಂಟಾಗುತ್ತೆ ಅಲ್ವಾ, ಸೊ ಚೇಂಜಸ್ಗಳು ಸಂಭವಿಸುತ್ತೆ ಅಲ್ವಾ. ಸೊ ಆ ಒಂದು ಪ್ಲೇಸ್ ಅಲ್ಲಿ ಅಥವಾ ಔಟ್ಡೋರ್ ದಿ ಪ್ಲೇಸ್ and a particular time weather may change from day to day and even from hour to hour. ಆ ಒಂದು ವಾತಾವರಣದಲ್ಲಿ ಹೊರಗಡೆ ಸಂಭವಿಸತಕ್ಕಂಥ ಒಂದು ಚೇಂಜಸ್, ಬದಲಾವಣೆಗಳು ಯಾವ ರೀತಿ ಇರುತ್ತೆ ಆ ಒಂದು ಹವಾಮಾನದಲ್ಲಿ ಅಂತ ಹೇಳಿದ್ರೆ, ಪ್ರತಿ ಗಂಟೆಗೂ ಕೂಡ ಏನಾಗುತ್ತೆ, ದಿನದಿಂದ ದಿನಕ್ಕೆ ಗಂಟೆಗೂ ಕೂಡ ಬದಲಾವಣೆ ಉಂಟಾಗುತ್ತೆ. ಎಲ್ಲಿ ಆ ಒಂದು ಪರ್ಟಿಕ್ಯುಲರ್ ರೀಜನ್ನ ಔಟ್ಡೋರ್ಸ್ ಅಲ್ಲಿ, ಆ ಒಂದು ಸ್ಥಳ, ಒಂದು ಏನು ಸ್ಥಳ ನಿರ್ದಿಷ್ಟವಾಗಿರ್ತಕ್ಕಂಥ ಸ್ಥಳ ಇದೆನೋ ಆ ಸ್ಥಳದ ಹೊರಗಡೆ ಇರ್ತಕ್ಕಂಥ ವಾತಾವರಣದಲ್ಲಿ ಸಂಭವಿಸ್ತಕ್ಕಂಥ ಬದಲಾವಣೆಗಳು ಯಾವ ರೀತಿ ಇರುತ್ತೆ ಅಂದರೆ, ದಿನದಿಂದ ದಿನಕ್ಕೆ ಗಂಟೆಯಿಂದ ಗಂಟೆಗೆ ಬದಲಾವಣೆಗಳು ಹ್ಯಾಪನ್ಸ್ ಆಗುತ್ತೆ, ಅಂದರೆ ಸಂಭವಿಸುತ್ತೆ. ಸೊ ನೆಕ್ಸ್ಟ್ ಕ್ಲೈಮೇಟ್. Climate is the average weather condition of a place over a long period of time. Climate is the students, climate is the average weather condition of a place over a long period of time. So the climate of a place remains more or less the same year after ಇಯರ್. ಸೊ ಮಕ್ಕಳ, ಈ ಹವಾಮಾನವು ದೀರ್ಘಕಾಲದವರೆಗೆ ಒಂದು ಸ್ಥಳದ ಸರಾಸರಿ ಹವಾಮಾನ ಪರಿಸ್ಥಿತಿಗಳು, ಅದೇ ರೀತಿ ಒಂದು ವರ್ಷದ ಹವಾಮಾನ ಪರಿಸ್ಥಿತಿಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚು ಅಥವಾ ಕಡಿಮೆ ಆಗ್ತಾ ಹೋಗುತ್ತೆ, ವರ್ಷದಿಂದ ವರ್ಷಕ್ಕೆ ಹೆಚ್ಚು ಕಡಿಮೆ ಉಳಿತಾ ಹೋಗುತ್ತೆ. ಸೊ ಡಿಫ್ರೆಂಟ್ ಪ್ಲೇಸಸ್ ಇನ್ ದಿ ವರ್ಲ್ಡ್ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲೈಮೇಟ್. ಸೊ ಡಿಫ್ರೆಂಟ್ ಪ್ಲೇಸಸ್ ಇನ್ ದಿ ವರ್ಲ್ಡ್ ಅಂದರೆ ಈ ಪ್ರಪಂಚದಲ್ಲಿ ಬೇರೆ ಬೇರೆ ಒಂದು ಸ್ಥಳಗಳಲ್ಲಿ ಏನಾಗುತ್ತೆ, ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲೈಮೇಟ್, ಅಂದರೆ ಪ್ರಪಂಚದಲ್ಲಿರ್ತಕ್ಕಂಥ ಬೇರೆ ಬೇರೆ ಎಲ್ಲ ಸ್ಥಳಗಳಲ್ಲಿ ಕೂಡ ಒಂದೇ ರೀತಿಯಾದಂಥ ಒಂದು ಕ್ಲೈಮೇಟ್ ಇರಲ್ಲ, ಹವಾಮಾನ ಇರೋದಿಲ್ಲ. ಇಟ್ಸ್ ಈಸ್ ಡಿಫ್ರೆಂಟ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬೇರೆ ಬೇರೆಯಾದಂತಹ ಒಂದು ವಾತಾವರಣ ಇರುತ್ತೆ. ಸೊ ದ ಕ್ಲೈಮೇಟ್ ಆಫ್ ಎ ಪ್ಲೇಸ್ affects the people living there in many ways. ಅಂದರೆ ಈ ಒಂದು ಕ್ಲೈಮೇಟ್, ಈ ಒಂದು ಹವಾಮಾನದ ಒಂದು ಪರಿಣಾಮ ಆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ವಾಸಿಸ್ತಕ್ಕಂಥ ಜನರ ಮೇಲೆ ಪರಿಣಾಮವನ್ನ ಬೀರುತ್ತೆ. ಯಾವ ರೀತಿ? ಸೊ ದ ಫುಡ್, ದಿ ಡ್ರೆಸ್ಸಸ್, ಹೌಸಸ್, ಆಕ್ಯುಪೇಷನ್ and the way of life of the people are all connected with the climate of the place. Students, the food and the climate its effect to the peoples living in an particular place. Now it's a effect to the people like food, ಡ್ರೆಸ್, ಹೌಸಸ್, ಆಕ್ಯುಪೇಷನ್, ಅಂದರೆ ಅವರ ಒಂದು ಆಹಾರ ಪದ್ಧತಿ ಮೇಲೆ ಇರ್ಬೋದು, ಅವರ ಒಂದು ಡ್ರೆಸ್ಸಿಂಗ್ ಅಂದರೆ ಉಡುಗೆಯ ಮೇಲೆ ಇರ್ಬೋದು, ಅವರ ಒಂದು ಮನೆಗಳ ಮೇಲೆ ಇರ್ಬೋದು, ಆ ಒಂದು ಪ್ಲೇಸ್ನ ಜನರ ಒಂದು ಉದ್ಯೋಗದ ಮೇಲೆ ಇರ್ಬೋದು. ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ವಾತಾವರಣ ತನ್ನದೇ ಆದಂತಹ ಒಂದು ಪರಿಣಾಮವನ್ನು ಬೀರುತ್ತೆ. ಸೊ ಪೀಪಲ್ ಆರ್ ಕನೆಕ್ಟೆಡ್ ವಿತ್ ದಿ ಕ್ಲೈಮೇಟ್ ಆಫ್ ದಿ ಪ್ಲೇಸ್. ಸೊ ಈ ರೀತಿ ಜನರ ಜೀವನನೂ ಕೂಡ ಆ ಒಂದು ವಾತಾವರಣ, ಆ ಒಂದು ಹವಾಮಾನದ ಮೇಲೆ ಅವಲಂಬಿತ ಆಗಿರುತ್ತೆ ಅಲ್ವಾ ಮಕ್ಕಳ? ಸೊ ನಮಗೆ ಕೆಲಸ ಬೇಕು ಅಂದರೆ, ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಓಪನ್ ಆಗಬೇಕು ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ರಾ ಮೆಟೀರಿಯಲ್ಸ್ ಬೇಕು. ಆ ಒಂದು ರಾ ಮೆಟೀರಿಯಲ್, ಫಾರ್ ಎಕ್ಸಾಂಪಲ್ಗೆ ಈಗ ಬಟ್ಟೆ ತಯಾರು ಮಾಡೋದು ಗೊತ್ತಾಯ್ತಲ್ವಾ? ಸೊ ಈಗ ಈ ಬಟ್ಟೆ ತಯಾರು ಮಾಡ್ತಕ್ಕಂಥ ಇಂಡಸ್ಟ್ರಿ ನಡಿಬೇಕು ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ರಾ ಮೆಟೀರಿಯಲ್ ಕಾಟನ್. ಸೊ ಈ ಒಂದು ಕಾಟನ್ ಎಲ್ಲಿಂದ ಬೇಕು? ಪ್ಲಾಂಟ್ಸ್ ಇಂದ ಬೇಕು. ಸೊ ನಾವು ಪ್ಲಾಂಟ್ಸ್ ಎಲ್ಲಿಂದ ಬೆಳಿಬೇಕು ಅಂದರೆ ಈ ಹೊಲಗಳಲ್ಲಿ ಬೆಳಿಬೇಕು. ಸೊ ಹೊಲದಲ್ಲಿ
ಅದಕ್ಕೆ ಒಂದು ಯೋಗ್ಯವಾಗಿರ್ತಕ್ಕಂಥ ಅಂದರೆ ಅದನ್ನ ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥ ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಕ್ಲೈಮೇಟ್ ಇರಬೇಕು. ಸೊ ಈ ರೀತಿಯಾದಂಥ ಒಂದು ಕ್ಲೈಮೇಟ್ ಇದ್ರೆ ನಾವು ಈಸಿಯಾಗಿ ಆ ಒಂದು ಕ್ರಾಪನ್ನು ಬೆಳಿಬೋದು. ಸೊ ಬೆಳೆದ್ಬಿಟ್ಟು ಇಂಡಸ್ಟ್ರಿಗೆ ರಾ ಮೆಟೀರಿಯಲ್ ಅನ್ನ ಪ್ರೊವೈಡ್ ಮಾಡ್ಬೋದು. ಸೊ ಅದೇ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಕ್ಲೈಮೇಟ್ ಕಂಡೀಷನ್ಸ್ ಇಲ್ಲ ಅಂತ ಹೇಳಿದ್ರೆ ನಾವು ಒಂದು ಆ ಬೆಳೆಯನ್ನು ಬೆಳೆಯೋದು ತುಂಬಾ ಡಿಫಿಕಲ್ಟ್ ಆಗುತ್ತೆ ಮಕ್ಕಳ. ಸೊ ಅದೇ ರೀತಿ ಫುಡ್ ಅಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಬೆಳೆಯೋದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಕ್ಲೈಮೇಟ್ ಇದ್ರೆ ಬೆಳಿತೀವಿ, ಇಲ್ಲ ಅಂದ್ರೆ ಇಲ್ಲ. ಅಂದ್ರೆ ಆ ಬೆಳೆ ಬೆಳಿಬೇಕಂದ್ರೆ ಒಳ್ಳೆ ಮಳೆ ಬೀಳ್ಬೇಕು ಅಲ್ವಾ. ಸೊ ಆ ಒಂದು ಮಳೆ ಬೀಳ್ಬೇಕು ಅಂದ್ರೆ ಅದಕ್ಕೆ ನಮಗೆ ಪೂರಕವಾಗಿರ್ತಕ್ಕಂಥ ಒಂದು ವಾತಾವರಣ ಹವಾಮಾನ ಇರಬೇಕು. ಇಲ್ಲ ಅಂದ್ರೆ ನಾವು ಬೆಳೆಗಳನ್ನ ಬೆಳೆಯೋದಿಕ್ಕೆ ಆಗೋದಿಲ್ಲ, ನಮಗೆ ಆಹಾರ ಪದಾರ್ಥಗಳನ್ನ ಪೂರೈಸ್ಕೊಳ್ಳೋದಿಕ್ಕೂ ಆಗೋದಿಲ್ಲ. ಸೊ ಈ ರೀತಿ ಈ ಒಂದು ವಾತಾವರಣ ನಮ್ಮ ಜೀವನ ಶೈಲಿ ಅಂದ್ರೆ ಜನರ ಜೀವನ ಶೈಲಿಯ ಮೇಲೆ ಏನಾಗಿದೆ ಪರಿಣಾಮವನ್ನ ಬೀರ್ತಿದೆ ಮಕ್ಕಳ. ಸೊ ಗೊತ್ತಾಯ್ತಲ್ವಾ, ಇದಿಷ್ಟನ್ನು ಕೂಡ ಈ ಕ್ಲೈಮೇಟ್ಗೆ ಸಂಬಂಧಿಸಿದ್ದು. ಫ್ಯಾಕ್ಟರ್ಸ್ ಡಿಟರ್ಮೈನ್ ಕ್ಲೈಮೇಟ್. ಫ್ಯಾಕ್ಟರ್ಸ್ factors that determine climate. ಓಕೆ, ಯಾವ ಅಂಶಗಳು ನಮ್ಮ ವಾತಾವರಣದ ಮೇಲೆ ಪರಿಣಾಮವನ್ನ ಬೀರುತ್ತೆ ಅನ್ನೋದನ್ನ ನೋಡೋಣ ಮಕ್ಕಳ. ಸೊ ಕ್ಲೈಮೇಟ್ ವೇರೀಸ್ ಫ್ರಮ್ one place to another. Some place have cold climate throughout the year, where some places are warm, some places get heavy rainfall, while some other are dry for the whole season. The following are some of the factors which determine the climate of a particular region. So students, climate varies from one place to another place. So here one type of climate is there, in the next village one type of climate is there, and next district, next taluk. So like this, so one place to another place the climate is changing. So it's very differ. So some places have cold climate throughout the year. So some places are too cold throughout the year. ಅಂದ್ರೆ ಸೊ ಒಂದೊಂದು ಕ್ಲೈಮೇಟ್ ಅಂದ್ರೆ ಒಂದೊಂದು ಪ್ಲೇಸ್ನ ಕ್ಲೈಮೇಟ್ ಒಂದೊಂದು ರೀತಿಯಾಗಿ ಚೇಂಜ್ ಆಗಿರುತ್ತೆ. ಸೊ ಈ ರೀತಿಯಾದಂತಹ ಒಂದು ವಾತಾವರಣ. ಸೊ ಹೇಳ್ಬೇಕು ಅಂದ್ರೆ ಸಮ್ ಪ್ಲೇಸಸ್ ಹ್ಯಾವ್ ಕೋಲ್ಡ್ ಕ್ಲೈಮೇಟ್ ಥ್ರೂಔಟ್ ದಿ ಇಯರ್, ಅಂದ್ರೆ ಕೆಲವೊಂದು ಸ್ಥಳಗಳಲ್ಲಿ ವರ್ಷ ಪೂರ್ತಿ ಚಳಿನೇ ಇರುತ್ತೆ. ಸೊ ಚಳಿ ವಾತಾವರಣ ಇರುತ್ತೆ. ವೇರ್ ಸಮ್ ಪ್ಲೇಸಸ್ ಆರ್ ವಾರ್ಮ್, ಕೆಲವೊಂದು ಪ್ರದೇಶಗಳು ಹೇಗಿರುತ್ತೆ ಅಂದ್ರೆ ತುಂಬಾ ವಾರ್ಮ್ ಆಗಿ ಇರುತ್ತೆ, ಅಂದ್ರೆ ಬೆಚ್ಚಗಿನ ವಾತಾವರಣ ಇರುತ್ತೆ. ಸಮ್ ಪ್ಲೇಸಸ್ ಗೆಟ್ ಹೆವಿ ರೈನ್ಫಾಲ್, ವೈಲ್ ಸಮ್ ಅದರ್ ಆರ್ ಡ್ರೈ ಫಾರ್ ಎ ಹೋಲ್ ಸೀಸನ್. ಸಮ್ ಪ್ಲೇಸಸ್ ಗೆಟ್ ಹೆವಿ ರೈನ್ಫಾಲ್. So like some places are getting too rainfall throughout the year, getting rainfall. So Mozambique is throughout the year it's getting heavy rainfall, no? So like some places getting more rainfall, ಅಂದ್ರೆ ಕೆಲವೊಂದು ಪ್ರದೇಶಗಳಲ್ಲಿ ಹೆಚ್ಚು ಮಳೆ ಬೀಳ್ತಾ ಇರುತ್ತೆ. ಸೊ ಅದೇ ರೀತಿ while some other are dry for the whole season, whole year. So the climate are very dry for the whole season. ಅಂದ್ರೆ ಸೊ ಕೆಲವೊಂದು ಪ್ರದೇಶಗಳಲ್ಲಿ ಏನಾಗಿರುತ್ತೆ, ಫುಲ್ ಮಳೆನೇ ಬೀಳದೆ ಈ ಡ್ರೈ ಲ್ಯಾಂಡ್ ಆಗಿ ಅಂದ್ರೆ ಒಣ ಪ್ರದೇಶ ಇರುತ್ತೆ, ಅಂದ್ರೆ ಈ ಡೆಸರ್ಟ್ ಟೈಪ್ ಇರ್ಬೋದು. ಸೊ the following are some of the factors which determine the climate of a particular region. So the following are some of the factors which determine the climate of a particular region. So ಈ ಒಂದು ಪರ್ಟಿಕ್ಯುಲರ್ ರೀಜನ್ ಅಲ್ಲಿ ಸೊ ನಮ್ಮ ಹವಾಮಾನದ ಮೇಲೆ ಪರಿಣಾಮ ಬೀರ್ತಕ್ಕಂಥ ಅಂಶಗಳು ಯಾವುದು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಮಕ್ಕಳ. ಸೊ ದ ಫಸ್ಟ್ ಫ್ಯಾಕ್ಟರ್ ಈಸ್ ಡಿಸ್ಟೆನ್ಸ್ ಫ್ರಮ್ ದಿ equator. Distance from the
equator. Okay. The first factor is distance from the distance from the equator. Distance from the equator. Distance from the equator. Okay. Distance from the equator. This is the first factors affecting to our climate. So students, the equator is an imaginary circle that runs around the middle of the earth. It is closest to the sun, as this part of the earth bloods out the most. The sun's rays fall directly over the equator. Therefore, these regions have a hot and wet climate throughout the year. So, makla, the equator is an imaginary line. ಅಂದ್ರೆ ಸಮಭಾಜಕದಿಂದ ದೂರ ಇರ್ತಕ್ಕಂಥ ಒಂದು ಪ್ಲೇಸಸ್. ಸೊ ನೋಡಿ, ಸಮಭಾಜಕ ಒಂದು ಕಾಲ್ಪನಿಕ ಒಂದು ವಲಯ ಆಗಿದೆ. ಸೊ ಅದು ಭೂಮಿ ಮಧ್ಯದಲ್ಲಿ ಚಲಿಸುತ್ತದೆ. ಅಂದ್ರೆ ಈ ಒಂದು ಸಮಭಾಜಕ, ಈ ಒಂದು ಈಕ್ವಿಟರ್ ಅಂತಕ್ಕಂಥದ್ದು ಏನಾಗುತ್ತೆ, ಈ ಭೂಮಿ ಮಧ್ಯದಲ್ಲಿ ಚಲಿಸುತ್ತೆ. ಸೊ ಅದು ಸೂರ್ಯನ ಕಿರಣಗಳಿಗೆ ಏನಾಗಿರುತ್ತೆ, ಸಮನಾಗಿರುತ್ತೆ. ಸೂರ್ಯನ ಕಿರಣಗಳಿಗೆ ಸಮನಾಗಿರುತ್ತದೆ ಯಾವುದು, ಈ ಒಂದು ಈಕ್ವಿಟರ್. ಸೊ ಈಕ್ವಿಟರ್ ದಟ್ ಮೀನ್ಸ್ ಇಟ್ಸ್ ಆನ್ ಒನ್ ಇಮ್ಯಾಜಿನರಿ ಲೈನ್. ಸೊ ಈ ರೀತಿ ಸಮನಾಗಿರುತ್ತದೆ. ಸೊ ನೇರವಾಗಿ ಸಮಭಾಜಕದ ಮೇಲೇನೆ ಆ ಒಂದು ನೇರವಾಗಿ ಸನ್ ರೇಸಸ್ ಏನ್ ಮಾಡುತ್ತೆ, ಆ ಈಕ್ವಿಟರ್ ಪ್ಲೇಸ್ ಮೇಲೆ ಬೀಳುತ್ತೆ. ಸೊ ಆದ್ರಿಂದ ಆ ಒಂದು ಪರ್ಟಿಕ್ಯುಲರ್ ರೀಜನ್ ಏನಾಗುತ್ತೆ, ಆ ವರ್ಷದುದ್ದಕ್ಕೂ ಜಾಸ್ತಿ ಈ ಡ್ರೈ ಮತ್ತೆ ವೆಟ್, ಸೊ ಈ ಬಿಸಿಯಾದಂತಹ ಒಂದು ವಾತಾವರಣ ಮತ್ತೆ ಈ ಹಸಿಯಾಗಿರ್ತಕ್ಕಂಥ ಒಂದು ಅಂದ್ರೆ ಮಾಯ್ಸ್ಚರ್, ತೇವಾಂಶದ ವಾತಾವರಣವನ್ನ ಹೊಂದಿರುತ್ತೆ. ಸೊ ಗೊತ್ತಾಯ್ತಲ್ವಾ ಮಕ್ಕಳ? ಸೊ ನೆಕ್ಸ್ಟ್, as we move away from the equator, the sun's rays are spread out over a large area. Near the equator, the rays fall vertically, but near the poles they are slanting. Hence, the polar regions have a cold and freezing climate. Days are longer near the equator than near the poles. ಅಂದ್ರೆ ಸ್ಟೂಡೆಂಟ್ಸ್, ಈ ಒಂದು ಸಮಭಾಜಕದಿಂದ ಅಂದ್ರೆ ಈ ಒಂದು ಈಕ್ವಿಟರ್ನಿಂದ ಸ್ವಲ್ಪ ದೂರ ಹೋಗೋದ್ರಿಂದ ಈ ಡೆನ್ಸ್ ಕಿರಣಗಳು ಧ್ರುವಗಳ ಸಮೀಪ ಇರ್ತಕ್ಕಂಥ ದೊಡ್ಡ ಪ್ರದೇಶದಲ್ಲಿ ಹರಡಿಕೊಂಡಿರುತ್ತೆ. ಸೊ ಆದ್ರಿಂದ ಆ ಒಂದು ಧ್ರುವ ಪ್ರದೇಶಗಳು ಶೀತವನ್ನ ಹೆಚ್ಚು ಹೊಂದಿರುತ್ತೆ. ಸೊ ಅದೇ ರೀತಿ ಈ ಒಂದು ಘನೀಕರಿಸ್ತಕ್ಕಂಥ ಒಂದು ಹವಾಮಾನ ದಿನಗಳು ಸೊ ಧ್ರುವಗಳ ಸಮೀಪಕ್ಕಿಂತ ಸಮಭಾಜಕದ ಬಳಿ ಹೆಚ್ಚು. ಅಂದ್ರೆ ಈ ಒಂದು ಪೋಲಾರ್ ರೀಜನ್ ಅಲ್ಲಿ ಡೇಸ್ ಆರ್ ಲಾಂಗರ್ ನಿಯರ್ ದ್ಯಾನ್ ದಿ ಈಕ್ವಿಟರ್. ಅಂದ್ರೆ ಆ ಒಂದು ಸಮಭಾಜಕ ವೃತ್ತಕ್ಕಿಂತ ಈ ಒಂದು ಡೇಸ್ ಅಂದ್ರೆ ಹಗಲು ಹೆಚ್ಚು ಇರುತ್ತೆ ದ್ಯಾನ್ ನಿಯರ್ ದಿ ಪೋಲ್ಸ್. ಈ ಒಂದು ಧ್ರುವ ಪ್ರದೇಶಗಳ ಅಂದ್ರೆ ಈ ಧ್ರುವ ಪ್ರದೇಶಗಳ ಹತ್ತಿರಕ್ಕೆ ಅಥವಾ ಸಮೀಪಕ್ಕೆ ಏನಾಗಿರುತ್ತೆ, ಸಮೀಪಕ್ಕಿಂತ ಸಮಭಾಜಕದ ಬಳಿ ಹೆಚ್ಚು. ಏನು, ಈ ಒಂದು ಈಕ್ವಿಟರ್ ಹತ್ರ ಏನಾಗಿರುತ್ತೆ, ಈ ಒಂದು ಡೇಸ್ ಅಂದ್ರೆ ಹಗಲು ಹೆಚ್ಚು ಆಗಿ ಇರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ ಡಿಸ್ಟೆನ್ಸ್ ಫ್ರಮ್ ದಿ ಸಿ. ದ ನೆಕ್ಸ್ಟ್ factor is distance from the sea. Okay, so distance from the equator, distance from the equator ಅಂದ್ರೆ ಸಮಭಾಜಕದಿಂದ ಆ ಒಂದು ಈಕ್ವಿಟರ್ ನಿಂದ ದೂರ ಇರ್ತಕ್ಕಂಥದ್ದು. ಗೊತ್ತಾಯ್ತಲ್ವಾ? ಸೊ ನೆಕ್ಸ್ಟ್ distance from the sea. Distance from the sea. Distance from the sea. Okay, this is the second factor affecting to the climate. So students, water heats up the cools down slower than land.
ಸೊ ಮಕ್ಕಳ, ಈ ವಾಟರ್ ಈಟ್ಸ್ ಆಫ್ ದಿ ಕೂಲ್ಸ್ ಡೌನ್ ಸ್ಲೋಯರ್ ದ್ಯಾನ್ ದಿ ಲ್ಯಾಂಡ್. ಅಂದ್ರೆ ಈ ಒಂದು ನೀರು ಏನಾಗುತ್ತೆ, ಈ ಒಂದು ಭೂಮಿಗೆ ಕಂಪೇರ್ ಮಾಡಿದ್ರೆ ವಾಟರ್ ಈಟ್ಸ್ ಅಪ್ ಅಂಡ್ ಕೂಲ್ಸ್ ಡೌನ್ ಸ್ಲೋಯರ್ ದ್ಯಾನ್ ದಿ ಲ್ಯಾಂಡ್. ಲ್ಯಾಂಡ್ಗಿನ ಭೂಮಿಗಿಂತ ಸ್ಲೋ ಆಗಿ, ಅಂದ್ರೆ ಅತಿ ವೇಗವಾಗಿ ಅಲ್ಲ, ಕಡಿಮೆ ಅಂದ್ರೆ ಸ್ಲೋ ಮೋಷನ್ ಅಲ್ಲಿ ಏನಾಗಿರುತ್ತೆ, ನಿಧಾನವಾಗಿ ಈ ಒಂದು ನೀರಿನ ತಾಪ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿ ಕಾಯ್ತಾ ಹೋಗುತ್ತೆ. ಅಂದ್ರೆ ಎಷ್ಟು ಫಾಸ್ಟ್ ಆಗಿ ಒಂದು ತಾಪಮಾನ ಟೆಂಪರೇಚರ್ ಹೆಚ್ಚಾಗಿರುತ್ತೋ ಅಷ್ಟೇ ನಿಧಾನಗತಿಯಲ್ಲಿ ಆ ಒಂದು ಟೆಂಪರೇಚರ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಯಾವುದಕ್ಕೆ ಕಂಪೇರ್ ಮಾಡಿದ್ರೆ, ಈ ಒಂದು ಲ್ಯಾಂಡ್ಗೆ, ಭೂಮಿಗೆ ಕಂಪೇರ್ ಮಾಡಿದ್ರೆ. ಸೊ ದಿಸ್ ಅಫೆಕ್ಟ್ಸ್ ದಿ ಕ್ಲೈಮೇಟ್ ಆಫ್ ಪ್ಲೇಸಸ್ ನಿಯರ್ ದಿ ಸೀ. ದಿಸ್ ಎಫೆಕ್ಟ್ಸ್ ದಿ ಕ್ಲೈಮೇಟ್ ಆಫ್ ಎ ಪ್ಲೇಸ್ ನಿಯರ್ ದಿ ಸೀ. ಸೊ ಈ ಒಂದು ಎಫೆಕ್ಟ್, ಎಷ್ಟು ಫಾಸ್ಟ್ ಆಗಿ ಟೆಂಪರೇಚರ್ ಜಾಸ್ತಿ ಆಗಿರುತ್ತೋ ಅಷ್ಟೇ ನಿಧಾನಗತಿಯಲ್ಲಿ, ಈ ಒಂದು ಲ್ಯಾಂಡ್ಗೆ ಕಂಪೇರ್ ಮಾಡಿದ್ರೆ ಅಷ್ಟು ನಿಧಾನಗತಿಯಲ್ಲಿ ಅದರ ಒಂದು ಟೆಂಪರೇಚರ್, ಅಂದ್ರೆ ಅದರ ಒಂದು ಹೀಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ ಮಕ್ಕಳ. ಸೊ ಇದರ ಒಂದು ಎಫೆಕ್ಟ್ ಏನಾಗುತ್ತೆ ನಮ್ಮ ವಾತಾವರಣದಲ್ಲಿ ಅಂದ್ರೆ, ಸೊ ನಿಯರ್ ದಿ ಸಿ ಅಂದ್ರೆ ದಿಸ್ ಎಫೆಕ್ಟ್ಸ್ ದಿ ಕ್ಲೈಮೇಟ್ ಆಫ್ ಪ್ಲೇಸಸ್ ನಿಯರ್ ದಿ ಸಿ. ಈ ಸಮುದ್ರಕ್ಕೆ ಹತ್ತಿರ ಇರ್ತಕ್ಕಂಥ ಪ್ಲೇಸಸ್ ಮೇಲೆ ಇದರ ಒಂದು ಪರಿಣಾಮ ಬೀರುತ್ತೆ. ಸೊ ಯಾವ ರೀತಿ? ಪ್ಲೇಸಸ್ ನಿಯರ್ ದಿ ಸಿ ಹ್ಯಾವ್ ಎ ಮಾಡರೇಟ್ ಕ್ಲೈಮೇಟ್. ಸೊ ಪ್ಲೇಸಸ್ ನಿಯರ್ ದಿ ಸಿ ಅಂದ್ರೆ ಈ ಒಂದು ಸ್ಥಳಗಳು ಯಾವುದಕ್ಕೆ, ಈ ಸಮುದ್ರಕ್ಕೆ ಹತ್ತಿರವಾಗಿರ್ತಕ್ಕಂಥ ಒಂದು ಪ್ಲೇಸಸ್ ನ ಒಂದು ವಾತಾವರಣ ಹೇಗಿರುತ್ತೆ, ಅಲ್ಲಿನ ಹವಾಮಾನ ಯಾವ ರೀತಿ ಇರುತ್ತೆ ಅಂದ್ರೆ, ಇನ್ ಎ ಮಾಡರೇಟ್ ಕ್ಲೈಮೇಟ್ ಅಂದ್ರೆ ಇಟ್ಸ್ ನಾಟ್ ಕೋಲ್ಡ್, ಇಟ್ಸ್ ನಾಟ್ ಹಾಟ್. ಸೊ ದಟ್ ಮೀನ್ಸ್ ತುಂಬಾ ಕೋಲ್ಡ್ ಆಗಿ ಇರೋದಿಲ್ಲ, ತುಂಬಾ ಟೆಂಪರೇಚರು ಇರೋದಿಲ್ಲ, ಅಂದ್ರೆ ಮಧ್ಯಮದಲ್ಲಿ. ಸೊ ಮಧ್ಯಮದಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ. ಸೊ ದಿಸ್ ಈಸ್ ಬಿಕಾಸ್ ಆಫ್ ದಿ cool breeze coming from the sea. This is because of the cool breeze coming from the sea. So ಇದಕ್ಕೆ ಕಾರಣ ಏನು ಅಂದ್ರೆ, ಸಮುದ್ರದಿಂದ ಬೀಸತಕ್ಕಂತ ಒಂದು ತಂಗಾಳಿಯಿಂದ ಏನಾಗುತ್ತೆ, ಈ ಒಂದು ಎಫೆಕ್ಟ್ ಹ್ಯಾಪನ್ಸ್ ಆಗುತ್ತೆ. ಸೊ ಪ್ಲೇಸಸ್ ಫಾರ್ ಅವೇ ಫ್ರಮ್ ದಿ ಸೀ ಆರ್ ಹಾಟರ್ ಇನ್ ಸಮ್ಮರ್ ಅಂಡ್ colder in winter. So places far away from the sea. ಈ ಒಂದು ಪ್ಲೇಸಸ್ ಏನು, ಫಾರ್ ಅವೇ ಫ್ರಮ್ ದಿ ಸಿ, ಸಮುದ್ರದಿಂದ ದೂರ ಇರ್ತಕ್ಕಂಥ ಪ್ರದೇಶಗಳಿಗೆ ಏನಾಗುತ್ತೆ, ಸಿಯರ್ ಹಾಟರ್ ಇನ್ ಸಮ್ಮರ್ ಅಂದ್ರೆ ಬೇಸಿಗೆಗಾಲದಲ್ಲಿ ತುಂಬಾ ಹಾಟ್ ಆಗಿರುತ್ತೆ, ಅಂದ್ರೆ ಬೆಚ್ಚಗೆ ಇರುತ್ತೆ, ಉಷ್ಣಾಂಶ ಜಾಸ್ತಿ ಇರುತ್ತೆ. ಅಂಡ್ ಕೋಲ್ಡರ್ ಇನ್ ವಿಂಟರ್ ಅಂದ್ರೆ ಚಳಿಗಾಲದಲ್ಲಿ ತುಂಬಾ ಕೋಲ್ಡ್ ಆಗಿ, ಅಂದ್ರೆ ತುಂಬಾ ಶೀತಮಯ ವಾತಾವರಣ ಇರುತ್ತೆ. ಸೊ ನೆಕ್ಸ್ಟ್, let us compare the climatic conditions of Mumbai and Delhi during summer season. Let us compare the climatic conditions. We have to compare the climatic conditions of Mumbai and Delhi during the summer season. ನೋಡಿ ಮಕ್ಕಳ, ನಾವು ಈ ಒಂದು ಸಮ್ಮರ್ ಸೀಸನ್ ಅಲ್ಲಿ ಮುಂಬೈ ಮತ್ತೆ ಡೆಲ್ಲಿಯಲ್ಲಿ ಇರ್ತಕ್ಕಂಥ ಒಂದು ವಾತಾವರಣವನ್ನ ಕಂಪೇರ್ ಮಾಡಿ ನೋಡ್ಬಿಟ್ಟು ತಿಳ್ಕೊಳ್ಳೋಣ. ಯಾವ ರೀತಿ? ಮುಂಬೈ ಈಸ್ ಲೊಕೇಟೆಡ್ ಅಲಾಂಗ್ ದಿ ಕೋಸ್ಟ್ ವೈಲ್ ಡೆಲ್ಲಿ ಈಸ್ ಲೊಕೇಟೆಡ್ ಫಾರ್ ಅವೇ ಫ್ರಮ್ ದಿ ಸೀ ಕೋಸ್ಟ್. ನೋಡಿ, ಈ ಮುಂಬೈ ಎಲ್ಲಿದೆ, ಈ ಸಮುದ್ರ ತೀರಕ್ಕೆ ಹತ್ತಿರವಾಗಿರ್ತಕ್ಕಂಥ ಕೋಸ್ಟ್, ಕರಾವಳಿ ತೀರ ಪ್ರದೇಶದಲ್ಲಿ ಇದೆ. ಸೊ ಅದೇ ರೀತಿ ಡೆಲ್ಲಿ ಇಟ್ ಈಸ್ ಫಾರ್ ಅವೇ ಫ್ರಮ್ ದಿಸ್ ಕೋಸ್ಟಲ್ ಏರಿಯಾಸ್. ಅಂದ್ರೆ ಈ ಒಂದು ದೆಹಲಿ ಏನಿದೆ ಸಮುದ್ರ ಪ್ರದೇಶದಿಂದ ದೂರ ಇದೆ. ಸೊ ಮುಂಬೈ ಸಮುದ್ರ ಪ್ರದೇಶಕ್ಕೆ ತುಂಬಾ ಹತ್ತಿರವಾಗಿದೆ. ಸೊ ಇಟ್ ಈಸ್ ಒನ್ ಎಕ್ಸಾಂಪಲ್ ಲೈಕ್. ಸೊ ಮುಂಬೈ ಈಸ್ ಆಲ್ಸೋ ಕ್ಲೋಸರ್ ಟು ದಿ ಈಕ್ವಿಟರ್ ದ್ಯಾನ್ ಡೆಲ್ಲಿ. ಸೊ ಈ ಮುಂಬೈ ಅಂತಕ್ಕಂಥದ್ದು ಈ ಒಂದು ಈಕ್ವಿಟರ್ಗೆ ಅಂದ್ರೆ ಈ ಒಂದು ಸಮಭಾಜಕ ವೃತ್ತಕ್ಕೆ ಡೆಲ್ಲಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಹತ್ತಿರದಲ್ಲಿದೆ. ಸೊ ಯು ನೋ ದಟ್ ಪ್ಲೇಸಸ್ ನಿಯರ್ ದಿ ಈಕ್ವಿಟರ್ ಹ್ಯಾವ್ ಎ ಹೈಯರ್ ಟೆಂಪರೇಚರ್ ದ್ಯಾನ್ ದೋಸ್ ಅವೇ ಫ್ರಮ್ ಇಟ್. ನೋಡಿ ಮಕ್ಕಳ, ನಿಮಗೆ ಗೊತ್ತಿರ್ಬೋದು. ಸೊ ಪ್ಲೇಸಸ್ ನಿಯರ್ ದಿ ಈಕ್ವಿಟರ್ ಅಂದ್ರೆ ಆ ಒಂದು ಸಮಭಾಜಕ ವೃತ್ತಕ್ಕೆ ಹತ್ತಿರದಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಏನಾಗಿರುತ್ತೆ, ಹೈಯರ್ ಟೆಂಪರೇಚರ್ ಅಂದ್ರೆ ತೇವಾಂಶ ಹೆಚ್ಚಾಗಿರುತ್ತೆ ದ್ಯಾನ್ ದೋಸ್ ಅವೇ ಫ್ರಮ್
ಹಿಟ್. ಅಂದ್ರೆ ದೂರ ಇರ್ತಕ್ಕಂಥ ಪ್ರದೇಶಗಳಿಗೆ ಹೋಲಿಸಿದ್ರೆ ಆ ಒಂದು ಸಮುದ್ರಕ್ಕೆ ಹತ್ತಿರದಲ್ಲಿರ್ತಕ್ಕಂಥ ಪ್ರದೇಶಗಳಿಗೆ ಉಷ್ಣಾಂಶ ಏನಾಗಿರುತ್ತೆ, ಹೆಚ್ಚಾಗಿ ಇರುತ್ತೆ. ಸೊ ಹೆಚ್ಚಾಗಿ ಇರುತ್ತೆ ಮಕ್ಕಳ. ಸೊ ನೆಕ್ಸ್ಟ್, ವಿ therefore except Mumbai to be warmer than Delhi during summer. ನೋಡಿ, ಈ ಒಂದು ಮುಂಬೈ ಏನಿದೆ ಈ ಸಮ್ಮರ್ ಸೀಸನ್ ಅಲ್ಲಿ, ಅಂದ್ರೆ ಸೊ ಡ್ಯೂರಿಂಗ್ ದಿ ಸಮ್ಮರ್ ಸೀಸನ್ ಅಲ್ಲಿ ಏನಾಗಿರುತ್ತೆ, ತುಂಬಾ ವಾರ್ಮರ್ ದ್ಯಾನ್ ಡೆಲ್ಲಿ. ಅಂದ್ರೆ ಈ ಡೆಲ್ಲಿಗೆ ಕಂಪೇರ್ ಮಾಡಿದ್ರೆ ಈ ಮುಂಬೈ ಬೇಸಿಗೆ ಕಾಲದಲ್ಲಿ ಏನಾಗಿರುತ್ತೆ, ತುಂಬಾ ವಾರ್ಮ್ ಆಗಿರುತ್ತೆ. ಅಂದ್ರೆ ಟೆಂಪರೇಚರ್ ಓರಿಯೆಂಟೆಡ್ ಆಗಿ, ತಾಪಮಾನ ಅಂದ್ರೆ ಅತಿ ಹೆಚ್ಚು ಉಷ್ಣಾಂಶವನ್ನ ಹೊಂದಿರುತ್ತೆ. ನೆಕ್ಸ್ಟ್, ಬಟ್ ದಿಸ್ ಈಸ್ ನಾಟ್ ಸೋ because Mumbai is situated on the sea coast. Because Mumbai is situated on the sea coast. ಈ ಮುಂಬೈ ಅಂತಕ್ಕಂಥದ್ದು ಸಿಚುವೇಟೆಡ್ ಆನ್ ದಿ ಸಿ ಕೋಸ್ಟ್, ಈ ಕರಾವಳಿ ತೀರ ಪ್ರದೇಶದಲ್ಲಿ ಲೊಕೇಟ್ ಆಗಿರೋದ್ರಿಂದ, ಸೊ ಕರಾವಳಿ ತೀರ ಪ್ರದೇಶ ಆಗಿರೋದ್ರಿಂದ ಇಟ್ ಈಸ್ ನೈದರ್ ವೆರಿ ಹಾಟ್ ಇನ್ ಸಮ್ಮರ್ ನಾರ್ ವೆರಿ ಕೋಲ್ಡ್ ಇನ್ ವಿಂಟರ್. ಅಂದ್ರೆ ಹೆಚ್ಚು ಉಷ್ಣಾಂಶ ಕೂಡ ಇರೋದಿಲ್ಲ, ಹೆಚ್ಚು ಒಂದು ತಂಪಾದ ವಾತಾವರಣ ಕೂಡ ಇರೋದಿಲ್ಲ, ಅಂದ್ರೆ ಮಾಡ್ರೇಟ್ ಆಗಿರುತ್ತೆ. ಸೊ ಡೆಲ್ಲಿ ಈಸ್ ಲಾಕ್ಡ್ ಬೈ land on all sides, so it is very hot in summer and very cold in winter. ಸೊ ಈ ಡೆಲ್ಲಿ ಸುತ್ತಲೂ ಕೂಡ ಭೂಮಿಯಿಂದ ಆಗಿರೋದ್ರಿಂದ ಏನಾಗುತ್ತೆ, ಸಮ್ಮರ್ ಅಲ್ಲಿ ಹೆಚ್ಚು ಬಿಸಿಲಿರುತ್ತೆ, ವಿಂಟರ್ ಅಲ್ಲಿ ಹೆಚ್ಚು coldness irutte makla. So these are all information related to the distance from the sea. So remaining part of this lesson we will discussing in our next class. Okay, all of you put right mark in front of the word winter. Okay, so thank you students.